ಇನ್ನು ಕೇವಲ 6 ತಿಂಗಳಲ್ಲಿ ಹೆಬ್ಬಾಳ ಫ್ಲೈಓವರ್ ಅಗಲೀಕರಣವನ್ನು ಮುಗಿಸ್ತೀವಿ ಅಂತ BDA ಅವರು ಈಗಾಗಲೇ ಹೇಳಿದರು. ಆದರೆ ಈಗಾಗಲೇ 5 ತಿಂಗಳು ಮುಕ್ತಾಯ ಆಗ್ತಾ ಬಂದರೂ ಕೂಡ ಕೆಲಸ ಮಾತ್ರ 0% ಆಗಿಲ್ಲ. ಶುರುನೇ ಮಾಡಿಲ್ಲ ಕೆಲಸ. ಇನ್ನೂ 1 ವರ್ಷ ಆದರೂ ಕೂಡ ಫ್ಲೈಓವರ್ ಕೆಲಸ ಮುಗಿಯಲ್ಲ. ಆದರೆ ವಾಹನ ಸವಾರರಿಗೆ, ವ್ಯಾಪಾರಸ್ಥರಿಗೆ ಒಂದು ರೀತಿ ಇಲ್ಲಿ ಓಡಾಡೋದೇ ನರಕ ಆಗ್ಬಿಟ್ಟಿದೆ. BDA ವಿರುದ್ಧ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಏನಾಗಿದೆ ಅಂತ ನೋಡೋಣ. ವೇಗ ಪಡೆದುಕೊಳ್ಳದ ಹೆಬ್ಬಾಳ ಫ್ಲೈಓವರ್ ಅಗಲೀಕರಣ. ಕಾಮಗಾರಿ ಶುರುವಾಗಿ 5 ತಿಂಗಳಾದರೂ ಮುಗಿಯದ ಕೆಲಸ. ಕಾಮಗಾರಿ ನಿಧಾನ, ವಾಹನ ಸವಾರರಿಗೆ ಸಂಚಾರ ನರಕ. ಹೆಬ್ಬಾಳ ಫ್ಲೈಓವರ್ ಬಳಿ ಟ್ರಾಫಿಕ್ ಜಾಮ್ಗೆ ಜನ ಹೈರಾಣಾಗಿದ್ದಾರೆ. ಹೆಬ್ಬಾಳ ಫ್ಲೈಓವರ್ ಅಗಲೀಕರಣ ಮಾಡಿ ಟ್ರಾಫಿಕ್ ಜಾಮ್ ಸಮಸ್ಯೆಗೆ ಬ್ರೇಕ್ ಹಾಕೋಣ ಅಂತೇಳಿ BDA ಫ್ಲೈಓವರ್ ಅಗಲೀಕರಣ ಕಾಮಗಾರಿಯನ್ನು ಆರಂಭ ಮಾಡಿತು. ಕಳೆದ ಏಪ್ರಿಲ್ ತಿಂಗಳಲ್ಲಿ KR ಪುರಂ ಕಡೆಯಿಂದ ಬರುವ ವೆಹಿಕಲ್ಗಳಿಗೆ ಮಾರ್ಗ ಬದಲಾವಣೆ ಮಾಡಿ ಕೆಲಸವನ್ನು ಶುರು ಮಾಡಿ 6 ತಿಂಗಳಲ್ಲಿ ಫ್ಲೈಓವರ್ ಕಾಮಗಾರಿ ಮಾಡಿಸುವುದಾಗಿ ಹೇಳಿತ್ತು. ಆದರೆ ಆರಂಭ ಆಗಿ 5 ತಿಂಗಳಾದರೂ 0% ಕೆಲಸ ಆಗಿಲ್ಲ. ವಾಹನ ಸವಾರರಿಗೆ ಸಂಚಾರಕ್ಕೆ ಸಮಸ್ಯೆ ಆಗ್ತಿದೆ. ಹೆಬ್ಬಾಳ ಫ್ಲೈಓವರ್ ಅಗಲೀಕರಣ ಕಾಮಗಾರಿಯನ್ನ ಕೇವಲ 6 ತಿಂಗಳಲ್ಲಿ ಮುಕ್ತಾಯ ಮಾಡ್ತೀವಿ ಅಂತೇಳಿ BDA ಹೇಳಿತ್ತು. ಆದ್ರೆ ಇನ್ನೂ ಕೂಡ 0% ಅಷ್ಟು ಕೂಡ ಕೆಲಸ ಆಗಿಲ್ಲ. ಎಷ್ಟು ಕೆಲಸ ಆಗಿದೆ, ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನ ತೋರಿಸ್ಕೊಡ್ತೀನಿ. ಇದು KR ಪುರಂ ಕಡೆಯಿಂದ ಬರ್ತಕ್ಕಂತಹ ವೆಹಿಕಲ್ಗಳಿಗೆ ಅಂತೇಳಿ ಹೆಬ್ಬಾಳದಲ್ಲಿ ಈ ಒಂದು ಫ್ಲೈಓವರ್ ಅನ್ನ ಅಗಲೀಕರಣ ಮಾಡ್ತಾ ಇತ್ತು BDA ವತಿಯಿಂದ ಆಗ್ತಾ ಇರ್ತಕ್ಕಂಥ ಈ ಒಂದು ಫ್ಲೈಓವರ್ ಅನ್ನ ಏಪ್ರಿಲ್ 17ರಲ್ಲಿ ಸಂಚಾರವನ್ನ ಬದಲಾವಣೆ ಮಾಡಿ ಕಾಮಗಾರಿಯನ್ನು ಶುರು ಮಾಡಿತ್ತು. ಈಗಾಗಲೇ 5 ತಿಂಗಳು ಮುಕ್ತಾಯ ಆಗಿದೆ. ಇನ್ನೂ ಕೂಡ ಕೆಲಸ ಹಾಗೇ ಇಲ್ಲ. ಕೆಲಸ ಆಗದೆ ಇರೋದು ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ತೀರಾ ನಿಧಾನ ಆಗ್ತಾ ಇದೆ. ಕೊಟ್ಟಿದ್ದಂತಹ ಡೆಡ್ಲೈನ್ ಕೂಡ ಮುಕ್ತಾಯ ಆಗ್ತಾ ಹೋಗ್ತಾ ಇದೆ. ಈ ಒಂದು ಲಕ್ಷಣಗಳನ್ನ ನೋಡ್ತಾ ಹೋಗ್ತಾ ಇದ್ರೆ ಇನ್ನೂ 1 ವರ್ಷಗಳ ಕಾಲ ಸಮಯ ಹಿಡಿಯುವ ಸಾಧ್ಯತೆ ಇದೆ. ಬರೀ 3 ಪಿಲ್ಲರ್ಗಳಿಗೆ ರ್ಯಾಂಪ್ಗಳನ್ನ ಅಳವಡಿಸಿರೋದನ್ನ ತಾವು ಗಮನಿಸ್ತಾ ಹೋಗ್ತಾ ಇದ್ದೀರಾ. ಪಿಲ್ಲರ್ಗಳಿಗೆ ಇಲ್ಲಿವರೆಗೂ ರ್ಯಾಂಪ್ ಅಳವಡಿಸಿದರೆ ಮುಂದಕ್ಕೆ ನಾವು ನೋಡಿದಂತೆ ಉಳಿದಂತ ಪಿಲ್ಲರ್ಗಳಿಗೆ ಆ ರ್ಯಾಂಪ್ ಅನ್ನ ಇನ್ನೂ ಕೂಡ ಅಳವಡಿಸಿಲ್ಲ. ಆ ಕಾರ್ಯ ಕೂಡ ಇನ್ನ ಆಗ್ಬೇಕಾಗತ್ತೆ. ತೀರಾ ನಿಧಾನ ಆಗ್ತಾ ಇರುವಂತದ್ದು ನಮಗೆ ಕಂಡು ಬರ್ತಾ ಇರುವಂತದ್ದು. ಹೀಗಾಗಿ ವಾಹನ ಸವಾರರಿಗೆ ಸಮಸ್ಯೆ ಆಗ್ತಾ ಇದೆ. ತೀರಾ ಸಂಚಾರದಲ್ಲಿ ವ್ಯತ್ಯಯ ಆಗ್ತಾ ಇದೆ. ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಈ ರೀತಿಯಾದಂತಹ ಸಮಸ್ಯೆ ಎದುರಿಸುವಂತದ್ದು ಇಲ್ಲಿ ನಿರ್ಮಾಣ ಆಗ್ತಾ ಇದೆ. BDA ಬೇಗ ಕೆಲಸವನ್ನ ಮುಗಿಸ್ತೀವಿ ಅಂತ ಹೇಳಿ ಕೆಲಸ ಮುಗಿಸ್ತೇ ಇರುವಂತದ್ದು ನಿಜಕ್ಕೂ ತೊಂದರೆ ಆಗ್ತಾ ಇದೆ ಸಂಚಾರಕ್ಕೆ. ಎಷ್ಟರ ಮಟ್ಟಿಗೆ ನಿರ್ಲಕ್ಷ್ಯವನ್ನು ಮಾಡ್ತಾ ಇದ್ರೆ, ನಿಧಾನಗತಿಯಲ್ಲಿ ಕಾಮಗಾರಿ ಆಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಹೋಗ್ತಾ ಇದ್ರ. KR ಪುರಂ ಕಡೆಯಿಂದ ಈ ಮೇಕ್ರಿಸೆಲ್ಕರ್ ಕಡೆಗೆ ಸಾಕ್ತಕ್ಕಂತ ಈ ಒಂದು ಫ್ಲೈಓವರ್ ಅಗಲೀಕರಣವನ್ನ ಆದ್ರೆ ಒಳ್ಳೇದು ಅಂತ ಹೇಳ್ತಾ ಇದ್ರು. 6 ತಿಂಗಳಿಗೆ ಮುಕ್ತಾಯ ಆಗುತ್ತೆ ಅಂತ ಹೇಳ್ತಾ ಇದ್ರು. ಆದ್ರೆ ಇನ್ನು ಕೂಡ ಒಂದು 10% ಅಷ್ಟು ಕೆಲಸವನ್ನು ಕೂಡ ಆಗದೆ ಇರುವಂತದ್ದು ನಿಜಕ್ಕೂ ಆತಂಕವನ್ನು ಮೂಡಿಸ್ತಾ ಇದೆ. ಇನ್ನು ಫ್ಲೈಓವರ್ ಕಾಮಗಾರಿ ನಿಧಾನವಾಗಿ ಆಗ್ತಾ ಇರೋದ್ರಿಂದ ಹೆಬ್ಬಾಳ ಫ್ಲೈಓವರ್ ಕಡೆ ಇರುವಂತಹ ನಿವಾಸಿಗಳ ವಾಹನಗಳ ಓಡಾಟದ ಸಮಸ್ಯೆ ಆಗ್ತಿದೆ. ಜೊತೆಗೆ ವ್ಯಾಪಾರಸ್ಥರಿಗೆ ವ್ಯಾಪಾರ ಆಗ್ತಾ ಇಲ್ಲ. 6 ತಿಂಗಳು 1 ವರ್ಷ ಆದರೂ ಕಾಮಗಾರಿ ಮುಕ್ತಾಯವಾಗ್ತಿಲ್ಲ. ಇದರಿಂದ ನರಕ ಆಗಿದೆ. ವ್ಯಾಪಾರ ವ್ಯವಹಾರವಿಲ್ಲದೆ ಜೀವನ ಕಷ್ಟ ಆಗ್ತಾ ಇದೆ. ಬೇಗ ಕಾಮಗಾರಿಯನ್ನ ಮುಗಿಸ್ತಾ ಇಲ್ಲ ಅಂತ ಹೇಳಿ BDA ವಿರುದ್ಧ ಜನ ಆಕ್ರೋಶವನ್ನು ಹೊರ ಹಾಕ್ತಿದ್ದಾರೆ. 3 ತಿಂಗಳಲ್ಲ, 2 ವರ್ಷ ಮೇಲೆ ಆಯ್ತು, ಇನ್ನವರೆಗೂ ಮುಗಿಸಿಲ್ಲ. ಇನ್ನೊಂದ್ ಏನಂದ್ರೆ ನಮ್ದು ಬಿಸ್ನೆಸ್ ಗಳೆಲ್ಲ ಹಾಳಾಗ್ಬಿಟ್ಟಿದೆ. ಬಹಳ ತೊಂದರೆ ಆಗ್ತಾ ಇದೆ. ಜನ, ಟ್ರಾಫಿಕ್ ಎಲ್ಲದಕ್ಕೆ ಸಮಸ್ಯೆ ಆಗ್ತಾ ಇದೆ. ಇವಾಗ ಗೊತ್ತಿಲ್ಲ ಸರ್, ಯಾರು ಪರಿಚಯ ಇಲ್ಲ, ಕೇಳೋರ್ಗೆ ಯಾರು ಇಲ್ಲ. ತುಂಬಾ ಸಮಸ್ಯೆ ಆಗ್ತಾ ಇದಲ್ಲ ಸರ್. 1 ವರ್ಷದ ಮೇಲೆ ಆಯ್ತು, ಕೆಲಸನ ಆಗ್ತಾ ಇಲ್ಲ. ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಅಂಗಡಿಗಳವ್ರಿಗೆ, ವ್ಯಾಪಾರಗಳವ್ರಿಗೆ ಎಲ್ಲ ತುಂಬಾ ತೊಂದರೆ ಆಗ್ತಾ ಇದೆ. ತುಂಬಾ ಲೇಟ್ ಆಗ್ತಾ ಇದೆ, ಕೆಲಸ ಫಾಸ್ಟ್ ಇಲ್ಲ. KR ಪುರಂ ಕಡೆಯಿಂದ ಹೆಬ್ಬಾಳ ಕಡೆಯಿಂದ ನಗರದ ಒಳಗಡೆ ಬರೋರಿಗೆ ತೀರಾ ಸಮಸ್ಯೆ ಆಗ್ತಾ ಇದೆ. ಕಾಮಗಾರಿ ನಿಧಾನದಿಂದ ಟ್ರಾಫಿಕ್ ಜಾಮ್ ಕೂಡ ಜಾಸ್ತಿ ಆಗ್ತಿದೆ. ಬೇಗ ಕಾಮಗಾರಿಯನ್ನು ಮುಗಿಸ್ಲಿ ಅಂತ ಹೇಳಿ ಒತ್ತಾಯ ಹೆಚ್ಚಾಗಿದ್ದು BDA ಈ ವರ್ಷಕ್ಕೆ ಕಾಮಗಾರಿ ಮುಗಿಸುವ ಲಕ್ಷಣ ಕಾಣಿಸ್ತಿಲ್ಲ. BDA ಎಚ್ಚೆತ್ತುಕೊಂಡು ಬೇಗ ಕಾಮಗಾರಿಯನ್ನು ಮುಗಿಸುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.